ಅದಕ್ಕೆ ಮುಂಚೆ 1 ವರ್ಷಕ್ಕೆ ಮುಂಚೆನೇ ಡೌಟ್ ಬಂತು. ಬಟ್ ಏನೋ ಗಂಟ್ಲಲ್ಲೇನೋ ಸಿಗಾಕೊಳ್ತಾ ಇದೆ, ಹಿಡ್ಕೊಳ್ತಾ ಇದೆ ಅಂತ ಅಂದ್ಕೊಂಡ್ವಿ. ಸೊ ಈಗ ಬಾಡಿ ಫುಲ್ ಸುಸ್ತಾಗಿದೆ, ಮಾತಾಡೋಕ್ಕೆ ಕೂಡ ಶಕ್ತಿ ಇಲ್ಲ. ಅವ್ರು ಎಂಡೋಸ್ಕೋಪ್ ಮಾಡಿದಾಗ ಆವಾಗ ಹೇಳಿದ್ರು ಅದು ಕ್ಯಾನ್ಸರ್ ಟ್ಯೂಮರ್ ಅದು ಅಂತೇಳಿ. ಅದುವರೆಗೂ ನಮ್ಗೆ ಗೊತ್ತಾಗಲಿಲ್ಲ. ಇಷ್ಟೇ 4 ಸರಿ 5 ಸರಿ ಆ ಥರ ತಿನ್ನಬೇಕು. ನಿಮಗೆ ಈಗ ಸ್ಟೋಮ ಮಾಡಿರೋದಕ್ಕೋಸ್ಕರ ಅದು ಡೈರೆಕ್ಟಾಗಿ 10 ಮಿನಿಟ್ಸ್ಗೆಲ್ಲ ಪೌಚಿಗೆ ಬಂದ್ಬಿಡುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಪುನರ್ಜನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಸದ್ಯಕ್ಕೆ ಅವ್ರ ಕಂಡೀಷನ್ ಹೇಗಿದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಾಗರಾಜ್ ಅಂತ. ಎಲ್ಲಿಂದ ಬಂದಿರೋದು? ಬೊಮ್ಮಸಂದ್ರ. ವಯಸ್ಸು ಎಷ್ಟಿದೆ ಸರ್? 52. ಓಕೆ ಸರ್, ಫಸ್ಟ್ ಟೈಮ್ ನಿಮಗೆ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದೆ ಯಾವಾಗ? ಈ ಜನವರಿಯಲ್ಲಿ ಪೂರ್ತಿ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ 1 ವರ್ಷಕ್ಕೆ ಮುಂಚೆನೇ ಡೌಟ್ ಬಂತು. ಬಟ್ ಏನೋ ಗಂಟ್ಲಲ್ಲೇನೋ ಸಿಗಾಕೊಳ್ತಾ ಇದೆ, ಹಿಡ್ಕೊಳ್ತಾ ಇದೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಎಂಡೋಸ್ಕೋಪ್ ಮಾಡಿದ್ಮೇಲೆ ಗೊತ್ತಾಯಿತು ಜಂಕ್ಷನ್ ಜಾಮ್ ಆಗಿದೆ, ಸರ್ಕಲ್ ಜಾಮ್ ಆಗಿದೆ, ಅಲ್ಲಿ ಟ್ಯೂಮರ್ ಇದೆ ಅಂತ ಹೇಳಿದ್ರು. ಆಮೇಲೆ ಬೇರೆ ಎಲ್ಲರನ್ನೂ ಕನ್ಸಲ್ಟ್ ಮಾಡಿದ್ದಕ್ಕೆ ಇಲ್ಲ, ಫಸ್ಟು ಕಿಮೋ ತೊಗೊಂಬಿಡಿ, ಕಿಮೋ ತೊಗೊಂಡು ಸರ್ಜರಿ ಮಾಡಿಸ್ಬಿಡಿ, ಆಮೇಲೆ ಬೇಕಾದರೆ ಆಯುರ್ವೇದಿಕ್ ನೋಡೋಣ ಅಂತ ಹೇಳಿದ್ರು. ಸೊ ಆ ಪ್ರಕಾರವಾಗಿ ಫಸ್ಟು ಕಿಮೊಥೆರಪಿ ತೊಗೊಂಡಲ್ಲಿ 4, ಅದಾದ ನಂತರ ಸರ್ಜರಿ ಮಾಡಿದ್ವಿ. 2 ಸರ್ಜರಿ ಮಾಡಿದ್ದಾರೆ. ಸೊ ಈಗ ಬಾಡಿ ಫುಲ್ ಸುಸ್ತಾಗಿದೆ, ಮಾತಾಡೋಕ್ಕೆ ಕೂಡ ಶಕ್ತಿ ಇಲ್ಲ. ಏನಾದರೂ ತಿಂದರೆ 10 ನಿಮಿಷಕ್ಕೂ ವಾಶೌಟ್ ಆಗಿಬಿಡುತ್ತೆ. ಸೊ ಈ ಕಂಡೀಷನಲ್ಲಿ ಇವಾಗಿದೆ. ಸೊ ಹಾಗಾಗಿ ಇದು ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿ ಪುನರ್ಜನ ಆಯುರ್ವೇದಿಕ್ ಆಸ್ಪತ್ರೆಗೆ ಭೇಟಿ ಕೊಡೋಣ, ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಸರ್, ಇವಾಗ ನಿಮ್ಗೆ ಆಲ್ಮೋಸ್ಟ್ ಜನವರಿಲಿ ಗೊತ್ತಾಯ್ತು ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ನಿಮಗೆ ಆಗಲೇ 1 ಇಯರಿಂದ ನೋವಿತ್ತು ಅಂತ ಹೇಳ್ತಾ ಇದ್ರಿ. ಯಾಕೆ ನೆಗ್ಲೆಕ್ಟ್ ಮಾಡಿ? ನೋವು ಇರಲಿಲ್ಲ, ತಿನ್ನಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ. ತಿನ್ನಕ್ಕೆ ಮಾತ್ರ ನುಂಗಕ್ಕೆ ಕಷ್ಟ ಆಗ್ತಾ ಇತ್ತು. ನಾನು ಅಂದ್ಕೊಂಡೇನೋ ಗಂಟ್ಲು ಸಮೀಪದಲ್ಲಿ ಏನಾದರೂ ಸ್ಟ್ರಕ್ ಆಗಿರ್ಬೋದು ಅಂತ ಹೇಳಿದೆ. ಒಂದು ಸರಿ ಎಂಡೋಸ್ಕೋಪ್ ಮಾಡಿದ್ವಿ. ಆ ಎಂಡೋಸ್ಕೋಪ್ ರಿಪೋರ್ಟಲ್ಲಿ ಆವಾಗ ನಾರ್ಮಲ್ ಇದೆ, ಇದೇನು ಕ್ಯಾನ್ಸರ್ ಗಡ್ಡೆ ಅಲ್ಲ ಅಂತ ಹೇಳಿದ್ರು. ಬಟ್ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಲಿಲ್ಲ. ಅದಾದಮೇಲೆ ತಿರ್ಗಾ ಆಫ್ಟ್ರು 3 ಮಂತ್ಸ್ 4 ಮಂತ್ಸ್ ಆದಮೇಲೆ ನೀರು ಕುಡಿಯೋಕ್ಕೂ ಕಷ್ಟ ಆಗೋಯ್ತು. ಚೆಕ್ ಮಾಡಿಸಿದ್ವಿ. ಅವ್ರು ಎಂಡೋಸ್ಕೋಪ್ ಮಾಡಿದಾಗ ಆವಾಗ ಹೇಳಿದ್ರು ಅದು ಕ್ಯಾನ್ಸರ್ ಟ್ಯೂಮರ್ ಅದು ಅಂತೇಳಿ. ಅದುವರೆಗೂ ನಮ್ಗೆ ಗೊತ್ತಾಗಲಿಲ್ಲ. ಸೊ ಕ್ಯಾನ್ಸರ್ ಟ್ಯೂಮರ್ ಅಂತ ಗೊತ್ತಾದ್ಮೇಲೆ ಅವರು ಇಮಿಡಿಯೇಟ್ ಕಿಮೊಥೆರಪಿ ಮಾಡಬೇಕು, ಕಿಮೊಥೆರಪಿ ಮಾಡಿ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಸರಿ, ಆಮೇಲೆ ನಾವು ಕಿಮೊಥೆರಪಿ ಮಾತ್ರ ಅಲ್ಲಿ ಮಾಡಿಸ್ಬಿಟ್ಟು ಸರ್ಜರಿನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ವಿ. ಲಾಸ್ಟಲ್ಲಿ ಈಗ ಮತ್ತೆ ಅದು ಚಿಕ್ಕ ಶೆಲ್ಸು ಬರ್ತಾನೆ ಇದೆ ಅಂತ ಹೇಳಿದ್ರು. ಸೊ ಈ ತರ ಆಗಕ್ಕೆ ಏನ್ ಕಾರಣ ಅಂತ ಡಾಕ್ಟರ್ ಏನಾದ್ರು ಹೇಳಿದ್ರು ಮೇಡಮ್. ಒಂದು ನಿದ್ದೆ, 2ನೇದು ಟ್ರೆಜರ್, 3ನೇದು ಟೆನ್ಷನ್. ಇದು 3 ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಏನಂದರೆ ನಂದು ಹೋಟೆಲ್ ಡಿಪಾರ್ಟ್ಮೆಂಟು. ಓಕೆ ಸರ್, ಇವಾಗ ನಿಮ್ಮ ಕಂಡೀಷನ್ ಹೇಗಿದೆ? ಊಟ ಎಲ್ಲ ಹೇಗೆ ಮಾಡ್ತೀರಾ? ಈಗ ಊಟ 1 ಸರಿ ತಿನ್ನೋದನ್ನು 4 ಸರಿ ತಿನ್ನಬೇಕು. ಒಂದೇ ಸರಿ ತಿನ್ನೋಕ್ಕಾಗಲ್ಲ, ನುಂಗಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಇಷ್ಟೇ 4 ಸರಿ 5 ಸರಿ ಆ ಥರ ತಿನ್ನಬೇಕು. ಸುಸ್ತು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಸುಸ್ತಿದೆ. ಏನೇನೋ ತಳಮಳ ಟೆನ್ಷನ್ ಈ ಥರ ಆಗಿದೆ ಅಂತ ಎಲ್ಲ. ಏನೋ ತಲೆ ಕೆಡ್ಸ್ಕೊಬೇಡಿ. ಹೇಗೋ ಈ ಹಾಸ್ಪಿಟಲ್ಗೆ ಬಂದಿದ್ದೀರಾ, ಮೆಡಿಸಿನ್ ಕೂಡ ತೊಗೊಂಡಿದ್ದೀರಾ. ಸರ್, ಈ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ? ಡಿಸೆಂಬರಲ್ಲಿ ಹೈದರಾಬಾದಲ್ಲಿ ಪುನರ್ಜನ್ ಹಾಸ್ಪಿಟಲ್ ಅಂತ ಇದೆ ಅಂತ ಹೇಳಿದ್ರು. ಬಟ್ ಆವಾಗ ಇಲ್ಲಿ ಮಾಡಿದ್ರು ಏನೋ ಗೊತ್ತಿಲ್ಲ, ನನಗೆ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ನಾನು ಬೆಂಗಳೂರೆಲ್ಲ ಸರ್ಚ್ ಮಾಡಿದೆ ಗೂಗಲಲ್ಲಿ, ಪುನರ್ಜನ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳಿ ಫಸ್ಟ್ ಏನು ಮೇಜರ್ ಇದೆ ಇದೆಲ್ಲ ಮುಗಿಸ್ಕೊಂಬಿಡೋಣ, ಅದಾದ ನಂತರ ಬೇಕಾದರೆ ಆಯುರ್ವೇದಿಕ್ ಟ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ 2 ಸರ್ಜರಿ ಆಯಿತು, 6 ಕಿಮೋ ಆಗಿದೆ ಟೋಟಲು. ಸೊ ಈ ಕಿಮೋ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನಾರ್ಮಲ್ ಫುಡ್ಡಲ್ಲೇ ನೀವು ಬಾಡಿನ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ. ಸೊ ಆ ಕಾರಣದಿಂದ ನಾನು ಇಲ್ಲಿಂದ ಆಯುರ್ವೇದಿಕ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಆಮೇಲೆ ಪುನರ್ಜನ ಆಯುರ್ವೇದಿಕ್ ಹಾಸ್ಪಿಟಲ್ ಎಲ್ಲಿದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ನನಗೆ 4th T ಬ್ಲಾಕಲ್ಲಿ ಬಿಹೈಂಡ್ ಬಸ್ ಸ್ಟಾಪ್ ಪಕ್ಕದಲ್ಲಿದೆ ಅಂತ ಹೇಳಿ ಮಾಡಿದ್ದಾರೆ. ಆವಾಗ ಗೊತ್ತಾಯ್ತು ನನಗೆ, ಇಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ
ಅಂತ ಹೇಳಿ. ಸೊ ಹಾಗಾಗಿ ನನಗೆ ಇಲ್ಲಿಗೆ ಬರೋದಕ್ಕೆ ಹೆಲ್ಪ್ ಆಯಿತು. ಓಕೆ ಸರ್, ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ರಲ್ಲ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಡಾಕ್ಟರ್ ಏನಂತ ಇಲ್ಲ, ಹೇಳಿದ್ರು? ಡಾಕ್ಟ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಇರೋದು ರಿಪೋರ್ಟ್ಸ್ ಎಲ್ಲ ತೋರಿಸಿದೆ ನಾನು. ಮೇಜರ್ ಏನೇನಿದೆ ಎಲ್ಲ ತೆಗ್ದಿದ್ದಾರೆ, ಪ್ರಾಬ್ಲಮ್ ಏನಿಲ್ಲ. ಸೊ ನಿಮಗೆ ಕರಳು ಒಳಗಡೆ ಸುತ್ಕೊಂಡು ಬಂದು ಫುಡ್ಡು ಮೆಲ್ಟ್ ಆಗಬೇಕು. ನಿಮಗೆ ಈಗ ಸ್ಟೋಮ ಮಾಡಿರೋದಕ್ಕೋಸ್ಕರ ಅದು ಡೈರೆಕ್ಟಾಗಿ 10 ಮಿನಿಟ್ಸ್ಗೆಲ್ಲ ಪೌಚಿಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ 50-50 ಇರುತ್ತೆ ಬಾಡಿ ಒಳಗಡೆ ಎನರ್ಜಿ. ಹೋಗ್ತಾ ನೀವು ಈ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿದ್ಮೇಲೆ ಹೋಗ್ತಾ ಕಂಡೀಷನ್ಗೆ ಬರುತ್ತೆ. ಓಕೆ ಸರ್, ನಿಮ್ಮ ಫ್ಯಾಮಿಲಿಗೆ ಯಾವ್ದಾದ್ರು ಕ್ಯಾನ್ಸರ್ ಇತ್ತಾ ಅಥವಾ ನಿಮಗೆ ಫಸ್ಟ್? ಅದು ಇತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ತಾಯಿಗಿತ್ತು, ನಮ್ಮ ತಂದೆಗಿತ್ತು. ನಮ್ಮ ತಂದೆದೇನು ಗೊತ್ತಾಗಲಿಲ್ಲ ನನಗೆ. ಸರ್, ಹೇಗೋ ಸ್ಟ್ರಾಂಗ್ ಆಗಿದ್ದೀರಾ ನೀವು, ಫಿಸಿಕಲಿ ಕೂಡ ಆ್ಯಂಡ್ ಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಸೊ ಹೀಗೆ ಸ್ಟ್ರಾಂಗ್ ಆಗಿರಿ. ಆ್ಯಂಡ್ ಕ್ಯಾನ್ಸರ್ ಅಂತ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ಕ್ಯೂರ್ ಆಗ್ತೀರಾ. ಹೇಗೋ ಡಾಕ್ಟರ್ ಜೊತೆ ಮಾತಾಡಿದ್ದೀರಾ, ಮೆಡಿಸಿನ್ ಕೂಡ ತೊಗೊಂಡಿದ್ದೀರಾ. ಸೊ ಆದಷ್ಟು ಬೇಗ ನೀವು ಹುಷಾರಾಗಲಿ ಅಂತ ಕೂಡ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್.